ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಸೊ ಈ ವಾರದ ಪ್ರೆಡಿಕ್ಷನ್ಸ್ ಅಂದರೆ 1ನೇ ತಾರೀಕು ನವೆಂಬರಿಂದ 6ನೇ ತಾರೀಕು ಡಿಸೆಂಬರ್ವರೆಗೂ, ಫ್ರಮ್ 30th November to 6th December. Let us see how is it. ಸೊ ಫಸ್ಟ್ ಏರಿಸ್ಗೆ ಈ ವಾರ ಹೇಗಿರುತ್ತೆ ಅಂತ ನೋಡೋಣ. ಈ ವಾರ ಸ್ವಲ್ಪ ನಿರಾಸೆ ಆಗುವಂತಹ ವಾರ ಆಗಿದೆ. ವಾರದ ಆರಂಭದಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ನಿರಾಸೆ ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಸಾಧ್ಯ ಇದೆ. ಯಾಕೋ ಮಾಡಿರುವ ಕೆಲಸ ನಿಮಗೆ ಸಮಾಧಾನ ತಂದು ಕೊಡ್ತಾ ಇಲ್ಲ. ನಾನು ಸರಿ ಮಾಡೋದನ್ನ ತಪ್ಪು ಮಾಡೋದನ್ನ ಅನ್ನೋ ಎಲ್ಲ ಆಲೋಚನೆಗಳು ಕಾಡ್ತಾ ಇವೆ. ಅದ್ರ ಜೊತೆಗೆ ನೀವು ಮಾಡಿದ ಸರಿನೇ ಆದರೂ ಕೆಲವರು ನೀವು ಮಾಡಿದ್ದು ತಪ್ಪು ಅಂತ ಹೇಳಿ ನಿಮ್ಮನ್ನು ಸ್ವಲ್ಪ ಕುಗ್ಸುವಂಥ ಸಾಧ್ಯತೆ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿ ಪ್ರೊಫೆಷ್ನಲ್ ಲೈಫಲ್ಲಿ ಆದಷ್ಟು ಏನು ಪಾಸಿಟಿವ್ ಆಸ್ಪೆಕ್ಟ್ಸ್ ಕಾಣಿಸ್ತಾ ಇಲ್ಲ. ಹಾಗೆ ಮುಂದುವರೆದು ನಿಮ್ಮ ರಿಲೇಷನ್ಶಿಪ್, ಪರ್ಸನಲ್ ಲೈಫ್ ಅಂತ ನೋಡಿದ್ರೆ ನೀವು ಎಲ್ಲರೂ ನನಗೆ ಏನೋ ಒಂಥರ ಹಿಂಸೆ ಕೊಡ್ತಿದ್ದಾರೆ ಪ್ರೊಫೆಷ್ನಲ್ ಲೈಫಲ್ಲಿ ಅಂತ ಅನಿಸಿದ್ರು, ಪರ್ಸ್ನಲ್ ಲೈಫಲ್ಲಿ ನೀವು ಒಂದು ಸ್ವಲ್ಪ ನನಗೆ ಒಂದು ಚೂರು ನನ್ನ ಬಗ್ಗೆ ಯೋಚನೆ ಮಾಡ್ಕೋಬೇಕು, ನನ್ನನ್ನು ನಾನು ಚೆನ್ನಾಗಿ ಇಟ್ಕೊಂಡಿರಬೇಕು, ಆ ಸೆಲ್ಫ್ ಲವ್ ಏನಿದೆ ಅದು ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ ಈ ವಾರ. ಅಂದರೆ ಯು ವಿಲ್ ಸ್ಟಾರ್ಟ್ loving yourself more than anybody else this week. You feel that if you love yourself, then things will be at place ಅನ್ನೋದು ತುಂಬ ಅನಿಸುತ್ತೆ. ಮತ್ತು ನಿಮಗೆ ಏನು ಬೇಕು ರಿಲೇಷನ್ಶಿಪ್ಪಿಂದ ಅನ್ನೋದು ತುಂಬ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುವಂತಹ ವಾರ ಆಗಿರುತ್ತೆ ಇದು. ಹಾಗೆ ಮುಂದುವರೆದು ಸ್ಟೂಡೆಂಟ್ಸ್ಗೆ ನೋಡೋದಾದರೆ, ಸ್ಟೂಡೆಂಟ್ಸ್ ಪ್ರೊಬಬ್ಲಿ ಪ್ರೊಫೆಸರ್ಸ್ ವಿಲ್ ಬಿ ಹ್ಯಾಪಿ ವಿತ್ ಯು. ನಿಮ್ಮ ಪ್ರೊಫೆಸರ್ಗಳು ಅಥವಾ ಲೆಕ್ಚರರ್ಸು ನೀವು ಮಾಡಿರುವಂತಹ ಕೆಲಸದ ಬಗ್ಗೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸುವಂತಹ ವಾರ. ಸೊ ವಾಟ್ ಈಸ್ ದಿ ಮೆಸೇಜ್ ಫಾರ್ ದಿಸ್ ಈ ವಾರ? ಓಕೆ, ದ ಮೆಸೇಜ್ ಈಸ್ ಬ್ಯಾಲೆನ್ಸ್. You have to balance things. If you don't balance your happiness and sadness, then there is a problem, because somewhere there is not so happiness or not so happy mood iradrinda. There is no there is little bit of 50-50 week ಈ ವೀಕ್ ನಿಮಗೆ. ಹಾಗಿರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. That is for Aries. Taurus ಈ ವಾರ ಹೇಗಿದೆ ಅಂತ ನೋಡೋಣ. ಪ್ರೊಫೆಷ್ನಲ್ ಲೈಫ್ ಲುಕ್ಸ್ ಗುಡ್ ದಿಸ್ ವೀಕ್. ನೀವು ಅಂದ್ಕೊಂಡಿರೋ ಅಂತಹ ಕಾರ್ಯವನ್ನು, ಕೆಲಸವನ್ನು ನೀವು ಯಾವ ಒಂದು ಬೇಜಾರಿಲ್ದೇನೆ ಈ ವಾರ ಸಾಧಿಸಿರ್ತೀರ. ಅಂದರೆ ಹಿಂದೆ ನೀವು ಪಟ್ಟ ಎಲ್ಲ ಶ್ರಮಗಳಿಗೆ ಈಗ ಒಂದು ಹೆಜ್ಜೆ ಮುಂದೆ ಹೋಗ್ತೀರ ಈ ವಾರ ಅನ್ನೋದು ಕಾಣಿಸ್ತಾ ಇದೆ. ಸೊ ನಥಿಂಗ್ ಟು ವರಿ ಅಬೌಟ್ ಯುವರ್ ಪ್ರೊಫೆಷ್ನಲ್ ಲೈಫ್. ಪರ್ಸ್ನಲ್ ಲೈಫಿಗೆ ಬಂದರೆ ಯಾಕೋ ಒಂದು ಚೂರು ವಿಚಾರ ಮಾಡುವಂತಹ ಮನಸ್ಥಿತಿಗೆ ಬಂದಿರೋ ಹಾಗಿದೆ. ಎಲ್ಲೋ ಒಂದು ಕಡೆ ನೀವೇ ನಿಮಗೆ ಹಾಕಿಕೊಂಡಿರುವಂತಹ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಒಂದಿಷ್ಟು ಪ್ರಿನ್ಸಿಪಲ್ಸ್ ನಿಮಗೆ ಬಹಳಷ್ಟು ಹಿಂಸೆ ಕೊಡ್ತಾ ಇದೆ ಅಂತ ಅನಿಸುತ್ತೆ ರಿಲೇಷನ್ಶಿಪ್. ಹಾಗಾಗಿ ಸ್ವಲ್ಪ ಕೊಂಚ ಬೇಸರದಲ್ಲೇ ಇದ್ದೀರಾ ರಿಲೇಷನ್ಶಿಪ್ ವಿಚಾರದಲ್ಲಿ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಸ್ವಲ್ಪ ನೋಡಿ, ನಿಮ್ಮ ಪ್ರಿನ್ಸಿಪಲ್ಸ್ ಅಥವಾ ನಿಮ್ಮ ಒಂದು ಏನದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಹಾಕ್ಕೊಂಡಿದ್ದೀರಾ ಅದು ಇನ್ನೊಬ್ಬರಿಗೆ ಹಿಂಸೆ ಕೊಡುವಂಥದ್ದು ಆಗಿರಬಾರ್ದು. ದಯವಿಟ್ಟು ಇನ್ನೊಮ್ಮೆ ಅದನ್ನು ಪರಿಶೀಲಿಸಿ, ನಿಮ್ಮ ಕೈಯಲ್ಲಾದರೆ ಅದರಿಂದ ಸ್ವಲ್ಪ ಆಚೆ ಬಂದು ಇನ್ನೊಂದು ವ್ಯಕ್ತಿಯನ್ನು ನಿಮ್ಮ ಒಂದು ಬ್ರಾಡ್ ಮೈಂಡೆಡ್ನೆಸ್ಸಿಂದ ನೋಡಿದ್ರೆ ನಿಮಗೂ ಅನುಕೂಲ, ಇನ್ನೊಬ್ಬ ವ್ಯಕ್ತಿಗೂ ಅನುಕೂಲ ಅಂತ ಅನಿಸುತ್ತೆ. ಕಮಿಂಗ್ ಟು ಸ್ಟೂಡೆಂಟ್ಸ್, ಶೇರ್ಡ್ project work is always better. So if you have something
ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಯಾವುದಾದ್ರೂ ಒಂದು ಅಸೈನ್ಮೆಂಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ದಿಸ್ ಇಸ್ ದಿ ಟೈಮ್ ವೆರ್ ಯು ಕ್ಯಾನ್ ಆಸ್ಕ್ ಫಾರ್ ಹೆಲ್ಪ್. ನಿಮ್ಮ ಫ್ರೆಂಡ್ಸ್ನಿಂದ, ನಿಮ್ಮ ಪ್ರೊಫೆಸರ್ಸಿಂದ ನೀವು ಸಹಾಯವನ್ನು ಯಾವುದಾದ್ರೂ ಒಂದು ಪ್ರಾಜೆಕ್ಟಿಗೆ ಅಥವಾ ಸಬ್ಜೆಕ್ಟಿಗೆ ಬಯಸಿದರೆ ಅದು ಖಂಡಿತ ಈ ವಾರ ಸಿಗುತ್ತೆ. ದಯವಿಟ್ಟು ಕೇಳಿ ಪಡ್ಕೊಳ್ಳಿ. ಸೊ ಲೆಟ್ಸ್ ಸಿ ವಾಟ್ ಇಸ್ ದಿ ಮೆಸೇಜ್ ಫಾರ್ ಟಾರಸ್ ದಿಸ್ ವೀಕ್. So everything will go in a proper way. Nothing much to worry. Little bit of ನಿಮ್ಮ ರೂಲ್ಸ್ನ ಒಂದು ಚೂರು ನೋಡಿಕೊಂಡು ಅದು ಹೇಗಿದೆ ಅನ್ನೋದನ್ನು ಯೋಚನೆ ಮಾಡಿ, ಇಫ್ ಇಟ್ ಈಸ್ ಪಾಸಿಬಲ್, ಇಫ್ ಯು ಆರ್ ಏಬಲ್ ಟು ಏನದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫ್ಲೆಕ್ಸಿಬಲ್ ಮಾಡಿಕೊಂಡ್ರೆ ದಿಸ್ ವೀಕ್ ಇಸ್ ಗೋಯಿಂಗ್ ಟು ಬಿ ವೆರಿ ಬ್ಯೂಟಿಫುಲ್ ಫಾರ್ ಯು. ಸೊ ಇಟ್ ಈಸ್ ಅ ಗುಡ್ ವೀಕ್, ನಾಟ್ ವೈ Gemini has to be. ನಿಮ್ಮ ಕೆಲಸದ ವಿಚಾರದಲ್ಲಿ ಮೊದಲಿಗೆ ಸ್ವಲ್ಪ ಅಯ್ಯೋ ಇದು ಆಗ್ತಾ ಇಲ್ವಲ್ಲ ಅಂತ ಅನಿಸಿದ್ರು ವಾರಾಂತ್ಯದಲ್ಲಿ ಇದು ಖಂಡಿತವಾಗ್ಲೂ ಆಗುವಂತಹ ಕೆಲಸ. ಸೊ ಹಾಗಾಗಿ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಯಲ್ಲಿ ನಿಮಗೆ ಯಾರಾದರೂ ಒಳ್ಳೆಯದನ್ನು ಮಾಡ್ತಾ ಇದ್ದರೆ ಅವರು ನಿಮಗೆ ನಿಜವಾಗ್ಲೂ ಒಳ್ಳೆಯದನ್ನು ಮಾಡ್ತಾ ಇದ್ದಾರಾ ಅಥವಾ ಅವರ ಸ್ವಾರ್ಥಕ್ಕಾಗಿ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರಾ ಅಂತ ಈ ಒಂದು ವಾರ ನಿಮಗೆ ಗೊತ್ತಾಗುತ್ತೆ. ರಿಲೇಶನ್ಶಿಪ್ಪಿಗೆ ಬಂದಾಗ ಕೆಲವೊಂದು ಕಹಿ ಘಟನೆಗಳು ನಡೆಯಬಹುದು. ಆದರೆ ಆ ಕಹಿ ಘಟನೆಗಳನ್ನು ಕೂಡ ನೀವು ತೆರೆದ ಮನಸ್ಸಿನಿಂದ ನೋಡಬೇಕಾಗುತ್ತೆ. ಯಾಕೆ ಆ ವ್ಯಕ್ತಿ ಹಾಗೆ ರಿಯಾಕ್ಟ್ ಮಾಡಿದ್ರು ಅಥವಾ ನೀವು ಹೀಗೆ ರಿಯಾಕ್ಟ್ ಮಾಡಿದ್ರಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಮತ್ತು ಇದನ್ನು ತೆರೆದ ಮನಸ್ಸಿನಿಂದ ನೋಡಿದರೆ ತುಂಬ ಒಳ್ಳೆಯದು. ನಿಮಗೆ ಸರಿನಾ ತಪ್ಪ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎದುರಿಗಿರೋ ವ್ಯಕ್ತಿಗಿಂತ ನಿಮಗೆ ಇದರ ಅರಿವು ತುಂಬ ಚೆನ್ನಾಗಿ ಆಗುತ್ತೆ. ಸ್ಟೂಡೆಂಟ್ಸ್, ಲುಕ್ಸ್ ಲೈಕ್ ಯು ವಿಲ್ ಬಿ ಸ್ಟಾರ್ಟಿಂಗ್ ಸಮ್ ನ್ಯೂ ಪ್ರಾಜೆಕ್ಟ್. ಯಾವುದಾದ್ರು ಒಂದು ಹೊಸ ಪ್ರಾಜೆಕ್ಟನ್ನು ಶುರು ಮಾಡುವಂತಹ ಒಂದು ಒಳ್ಳೆ ವಾರ ಆಗಿದೆ ಇದು. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಸಮ್ ಇಂಟರ್ನ್ಶಿಪ್ಸ್ ಆರ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ, ಏನೋ ಒಂದು ಪ್ರಾಜೆಕ್ಟು ಶುರು ಮಾಡಬೇಕಾಗಿದೆ, ಇಷ್ಟು ದಿನ ಪರ್ಮಿಷನ್ ತೊಗೊಂಡಿರಲಿಲ್ಲ ಅಥವಾ ಸೈನ್ ಹಾಕ್ಸ್ಕೊಂಡಿರಲಿಲ್ಲ ಪರ್ಮಿಷನ್ ಲೆಟ್ರಿಗೆ, ಅಂದರೆ ಈ ವಾರ ಮಾಡಿದ್ರೆ ಅನುಕೂಲ ಆಗುತ್ತೆ. ಆ್ಯಂಡ್ ಲೆಟ್ ಅಸ್ ಸಿ ದಿ message for this week. Okay, it's a wonderful message, not to worry. Whatever is happening for good ಅಂದ್ಕೊಂಡು ಖುಷಿಯಾಗಿ ಇರಿ. ತೆರೆದ ಮನಸ್ಸಿನಿಂದ ಇದ್ದರೆ ಮಾತ್ರ ಈ ವಾರ ತುಂಬ ಚೆನ್ನಾಗಿರುತ್ತೆ. ಬೇರೆ ಇನ್ಯಾವ ಹರ್ಡಲ್ಸು ಇಲ್ಲ. ದೇರ್ ಇಸ್ ಲಿಟಲ್ ಆಫ್ ಪಾಸಿಟಿವ್ ಆ್ಯಂಡ್ ಲಿಟಲ್ ಆಫ್ ನೆಗೆಟಿವ್, ಅಂದರೆ 50-50 ಅಗೇನ್. ಇಲ್ಲೂ ಮಾಡಿರೋ ಕೆಲಸಕ್ಕೆ ಖಂಡಿತವಾಗ್ಲೂ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದರೆ ಈ ವಾರ ಪ್ರಾಯಶಃ ನಿಮ್ಮ ಕೆಲಸವನ್ನು ಯಾರೂ ಗುರುತಿಸೋದಿಲ್ಲ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರುತ್ತೆ ನಿಮ್ಮ ಕೆಲಸದಲ್ಲಿ. ರಿಲೇಷನ್ಶಿಪ್ಪಿಗೆ ಬಂದಾಗ ಇಲ್ಲ, ಐ ಆಮ್ ಗಿವಿಂಗ್ ಮೈ ಪಾರ್ಟ್. ನನ್ನ ಒಂದು ಏನಿದೆ ಪಾರ್ಟ್ ಇದೆ, ನನ್ನ ಒಂದು ರೋಲ್ ಏನಿದೆ ರಿಲೇಷನ್ಶಿಪ್ಪಲ್ಲಿ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಮತ್ತು ನಾನು 100% ಕೊಡ್ತೀನಿ ಅನ್ನೋ ಆತ್ಮವಿಶ್ವಾಸ ನಿಮಗೆ ಬರುತ್ತೆ. ಹಾಗೆ ನೀವು ನಡ್ಕೋತೀರ ಕೂಡ. ಇನ್ನು ಸ್ಟೂಡೆಂಟ್ಸ್ ವಿಚಾರಕ್ಕೆ ಬಂದರೆ, ಎಲ್ಲೋ ಒಂದು ಕಡೆ ತುಂಬ ದಿನದಿಂದ ಈ ಕೆಲಸ ನಾನು ಮಾಡಬೇಕು, ಐ ಶುಡ್ ಬಿ ಡೂಯಿಂಗ್ ಇಟ್ ಅಂತ ಅಂದ್ಕೊಂಡಿದ್ದಂತಹ ಒಂದಿಷ್ಟು ಕೆಲಸ ಯು ವಿಲ್ ಬಿ ಡೂಯಿಂಗ್. ಮೇ ಬಿ ದಿ ಅಸೈನ್ಮೆಂಟ್, maybe borrowing some books from library or accessing your digital library and taking up that action which you have not taken up for a long time. Probably adu last weekina assignment agirbodu athwa lab reports agirbodu, yavadru agirbodu. You will do it this week. So let's see the message that you have for this week. Okay, whatever said and done, transition is an important part of
ಆಫ್ ಅವರ್ ಲೈಫ್ಸ್. ಅಂದರೆ ಬದಲಾವಣೆ, ಚೇಂಜ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಲ್ಲ, ಇಟ್ ಹ್ಯಾಸ್ ಟು ಹ್ಯಾಪನ್. ಈವನ್ ಇಫ್ ಯು ಡೋಂಟ್ ವಾಂಟ್, ಸಮ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಆ ಥರದ ಒಂದು ಪರಿಸ್ಥಿತಿ, ಇಟ್ ವಿಲ್ ಹ್ಯಾಪನ್. ಯು ಡೋಂಟ್ ಹ್ಯಾವ್ ಟು ವರಿ, ಜಸ್ಟ್ ಗೋ ವಿತ್ ದಿ ಫ್ಲೋ. ಓಕೆ ಲಿಯೋಸ್, how's this week for you? Okay, Leo's, lot of action coming up. Lot of action is happening this week, and though the action is happening, you are very lazy at your work. Probably you are more energetic towards something else than work. Maybe some kind of travel or some kind of transition in your work, ವಿಚ್ ಇಸ್ ರಿಕ್ವೈರ್ಡ್. ಅದು ತುಂಬ ಅವಶ್ಯಕ ಆಗಿರಬೇಕು. ಪ್ರಾಯಶಃ ನೀವು ಏನನ್ನಾದರೂ ಮೈಟ್ ಬಿ ಯು ಆರ್ ಅಪ್ಸ್ಕಿಲ್ಲಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ಬೋದು. ಇಫ್ ಯು ಆರ್ ಅಪ್ಸ್ಕಿಲ್ಲಿಂಗ್ ಯುವರ್ ಸೆಲ್ಫ್, ಡೆಫಿನೆಟ್ಲಿ ಸ್ವಲ್ಪ ಕೆಲಸದಲ್ಲಿ ಸ್ಲೋ ಆಗ್ಬೋದು. ಬಟ್ ಲಾಟ್ ಆಫ್ ಆ್ಯಕ್ಷನ್ ಇಸ್ ಟೋರ್ಡ್. ಮೇ ಬಿ ಯು ಆರ್ ಟ್ರಾವೆಲಿಂಗ್ ಅಂತಲೇ ಅನಿಸ್ತಾ ಇದೆ ಈ ವಾರ. ಆ್ಯಂಡ್ ಕಮಿಂಗ್ ಟು ರಿಲೇಷನ್ಶಿಪ್, ಯು ಆರ್ ಲುಕಿಂಗ್ ಫಾರ್ ಅ ಸಪೋರ್ಟ್. ಪ್ರೊಬಾಬ್ಲಿ ಇಫ್ ಯು ಆರ್ ಇನ್ ಅ ರಿಲೇಷನ್ಶಿಪ್, ನಿಮಗಲ್ಲಿ ತುಂಬಾ ಒಂದು ಒಂಟಿ ಥರ ಕಾಣಬಹುದು. ಯಾಕೆ ನನ್ನ ಪಾರ್ಟ್ನರ್ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ತುಂಬ ಗಾಢವಾಗಿ ಕಾಣಿಸ್ಬೋದು. ಆ್ಯಂಡ್ ಇಫ್ ಯು ಆರ್ ಸಿಂಗಲ್ಸ್, ಯು ಮೈಟ್ ಫೀಲ್ ಲಿಟಲ್ ಡಿಸ್ಹಾರ್ಟನ್ಡ್ ಬಿಕಾಸ್ ಯಾಕೆ ಯಾರೂ ಸಿಗ್ತಾ ಇಲ್ಲ ನನಗೆ, ಯಾಕೆ ಯಾವುದು ಸರಿ ಹೋಗ್ತಾ ಇಲ್ಲ, ಯಾಕೆ ಯಾರೂ ಸಿಗ್ತಾ ಇಲ್ಲ, ಯಾಕೆ ಇದು ಸರಿ ಹೋಗ್ತಿಲ್ಲ ಅನ್ನೋದು ನಿಮ್ಮ ಒಂದು ಮನಸ್ಸಿಗೆ ಬರುವಂತಹ ವಾರ. ನಥಿಂಗ್ ಟು ವರಿ, ಇಟ್ ಇಸ್ ಜಸ್ಟ್ ಅ ವೀಕ್. ನೆಕ್ಸ್ಟ್ ವೀಕ್ ಇಟ್ ವಿಲ್ ಬಿ ಡಿಫ್ರೆಂಟ್ ಅಲ್ವಾ. Singles, you might feel, oh, I'm looking for so many. Singles, you might feel that you're not getting any proper match, but not to worry, eventually you will find somebody. And coming to students, looks like there is a new opportunity coming in which you have to access. Maybe your campus interview irbodu, athwa ಒಳ್ಳೆ ಕಡೆ ಇಂಟರ್ನ್ಶಿಪ್ ಇರಬಹುದು, wherein you were looking for this from long time. ಸೊ ಈ ಆಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇದೆ, ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಲೆಟ್ us see what is the message for Leos this week. Okay, a lot of strength is required, Leos, to sail through this week, because there is something new coming up. Lot of actions are happening. Probably you are moving places. I do also see the chances of some kind of transfer. There is a movement from one place to another place. Might be you will be traveling for some or the other purpose, which you might like, but there are some moments which you might not like also. So you need to be little careful and showcase some strength. Next one, Virgo. So Virgos, how's this week for Virgos? Virgos, professional life looks better. See, this week probably you will be having your boss or higher authorities or somebody from other branches, or if you are in business, there is somebody who is coming into your office for a new project. ಹೊಸದೊಂದು ಪ್ರಾಜೆಕ್ಟಿಗೋಸ್ಕರ ಯಾರಾದರೂ ಇಂತಿಷ್ಟು ಜನ ನಿಮ್ಮ ಆಫೀಸಿಗೆ ಬರುವಂತಹ ಸಂಭವ ಇದೆ. ದೇ ಆರ್ ಗೋಯಿಂಗ್ ಟು ಬ್ರಿಂಗ್ ವೆರಿ ಗುಡ್ ನ್ಯೂಸ್. ಅವರು ನಿಮಗೆ ಒಳ್ಳೆಯ ಸುದ್ದಿಯನ್ನೇ ತಗೊಂಡು ಬರುವಂತಹ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದೆ. ಸೊ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪ್ರೊಫೆಷನಲ್ ಲೈಫಲ್ಲಿ. ರಿಲೇಷನ್ಶಿಪ್ಪಿಗೆ ಬಂದಾಗ ಸ್ವಲ್ಪ ನೀವು ನಿಮ್ಮ ಒಂದು ಪ್ರಬುದ್ಧತೆಯನ್ನು, ಮೆಚುರಿಟಿಯನ್ನು ತೋರಿಸ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನೀವು ತುಂಬಾ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಥವಾ ಒಂದಿಷ್ಟು ವಿಚಾರಗಳನ್ನು ಸೀರಿಯಸ್ ಆಗಿ ತೊಗೊಂಡು ಇಲ್ಲ ಅಂತಂದರೆ, ದಯವಿಟ್ಟು ಈಗ ಈ ವಾರ ಕುತ್ಕೊಂಡು ಯೋಚನೆ ಮಾಡಿ ಇನ್ನೊಬ್ಬ ವ್ಯಕ್ತಿಯ ಒಟ್ಟಿಗೆ ಮಾತನಾಡಿ ಡಿಸಿಷನ್ಸ್ನ ತಗೋಬೇಕಾಗಿರುವಂತಹ ವಾರ ಇದು. ಯಾಕಂದರೆ ಆ ವ್ಯಕ್ತಿಗೂ ಇದನ್ನು
ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಕಾಣಿಸ್ತಾ ಇದೆ. ಇನ್ನು ಸಿಂಗಲ್ಸ್ ಆಗಿದ್ದರೆ ದಯವಿಟ್ಟು ಯೋಚನೆ ಮಾಡಿ, ಯು ವಾಂಟ್ ಟು ಗೆಟ್ ಇನ್ ಟು ದಿ ರಿಲೇಷನ್ಶಿಪ್ ಆರ್ ನಾಟ್. ಇಫ್ ಯು ಡೋಂಟ್ think maturely, there will be a lot of negative things happening. Looks like if you do not take a step ahead, ಈಗ ಬಂದಿರುವಂತಹ ಒಂದು ಅಲಯನ್ಸ್ ಇರ್ಬೋದು ಅಥವಾ ರಿಲೇಷನ್ಶಿಪ್ಪಿನ ಫಸ್ಟ್ ಸ್ಟೆಪ್ಸ್ ಇರಬಹುದು ಫಾರ್ ಸಿಂಗಲ್ಸ್. ಐಮ್ ಟೆಲಿಂಗ್ ಯು, ಇನ್ನೂ ಕಮಿಟ್ ಆಗಿಲ್ಲ ಅಂತ ಅಂದವರಿಗೆ ಕಮಿಟ್ಮೆಂಟ್ ಆಗದೇನೆ ಹೋಗಬಹುದು. ಯಾರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಈ ವಾರ, ಅವರಿಂದ ಯಾರ ಜೊತೆಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಬೆಳಿಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅವ್ರನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ವಾರ ಸೀರಿಯಸ್ ಆಗಿ ತೊಗೊಂಡು ಮಾತನಾಡಿ. ಇಲ್ಲ ಅಂದರೆ ಇದು ಕೈ ತಪ್ಪಿ ಹೋಗುವಂತಹ ಸಾಧ್ಯತೆ ಹೆಚ್ಚು ಕಾಣಿಸುತ್ತೆ. ಇನ್ನು ಸ್ಟೂಡೆಂಟ್ಸ್, ನಿಮ್ಮ ಹತ್ರ ಎಲ್ಲ ಮೆಟೀರಿಯಲ್ಸ್ ಇದೆ, ಆದರೆ ಅದನ್ನು ಯಾರಿಗೂ ಶೇರ್ ಮಾಡುವಂತಹ ಮನಸ್ಥಿತಿ ನಿಮಗಿಲ್ಲ ಈ ವಾರ. ದಯವಿಟ್ಟು ಹಾಗೆ ಮಾಡಬೇಡಿ. ಶೇರಿಂಗ್ ಇಸ್ ಕೇರಿಂಗ್ ಅಂತ ಕೇಳಿದ್ದೀವಲ್ಲ ನಾವು. ಶೇರಿಂಗ್ ಇಸ್ ಕೇರಿಂಗ್ ಇನ್ ಆಲ್ ದಿ ಆಸ್ಪೆಕ್ಟ್ಸ್. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ನಾಲೆಡ್ಜ್, ವಿದ್ಯೆನ ಯಾವಾಗಲೂ ನಾವು ದಾನ ಮಾಡಬೇಕು. ಇದು ಒಂಥರ ವಿದ್ಯಾದಾನ ಇಸ್ ಸಪೋಸ್ ಟು ಬಿ ಒನ್ ಆಫ್ ದಿ ಮಹಾದಾನಸ್. ಅಷ್ಟು ಸುಲಭವಾಗಿ ಸರಸ್ವತಿ ಯಾರಿಗೂ ಒಲಿಯೋಲ್ಲ. ಸರಸ್ವತಿ ಒಲಿದಿದ್ದಾಳೆ ಅಂತಂದರೆ ಆಕೆ ನನಗೆ ಮಾತ್ರ ಏನದು ಸೀಮಿತಳಾಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನೊಳಗಿರೋ ಸರಸ್ವತಿ ಬೆಳಕಾಗಿ ಬೇರೆಯವರಿಗೂ ಆ ಬೆಳಕನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಲ್ವ. ನನ್ನೊಳಗೆ ಬೆಳಗ್ತಾ ಇರೋ ಸರಸ್ವತಿ ಬೇರೆಯವರನ್ನು ಬೆಳಗಬೇಕಲ್ವ. ವಿದ್ಯೆಯ ಮೂಲ ಉದ್ದೇಶನೇ ಅದಲ್ವ. ಎಲ್ಲರೂ ವಿದ್ಯಾವಂತರಾಗಬೇಕು, ವಿದ್ಯಾವಂತರಾದರೆ ಪ್ರಜ್ಞಾವಂತರಾಗ್ತಾರೆ. ಸೊ ಸ್ಟೂಡೆಂಟ್ಸ್, ಪ್ಲೀಸ್ ಶೇರ್ ಯುವರ್ ನಾಲೆಡ್ಜ್. ನನಗೆ ಗೊತ್ತಿದೆ, ನಾನು ಮಾತ್ರನೇ ಕಲಿಬೇಕು, ಬೇರೆಯವ್ರಿಗೆ ಹೇಳ್ಕೊಡ್ಬಾರ್ದು. ದಯವಿಟ್ಟು ಈ ಮನಸ್ಥಿತಿಯಿಂದ ಆಚೆ ಬನ್ನಿ. ಯು ಸ್ಕೋರ್, ಯು ಸ್ಟಡಿ ವೆಲ್, ನೋಬಡಿ ಈಸ್ ಸ್ಟಾಪಿಂಗ್ ಯು. ಬಟ್ ದಯವಿಟ್ಟು ಗೊತ್ತಿಲ್ಲದೆ ಇರೋ ನಿಮ್ಮ ಫ್ರೆಂಡಿಗೆ, ಅರ್ಥ ಆಗದೆ ಇಲ್ಲದೆ ಇರೋ ನಿಮ್ಮ ಫ್ರೆಂಡಿಗೆ ದಯವಿಟ್ಟು ಅರ್ಥ ಮಾಡಿಸಿ ಹೇಳ್ಕೊಡಿ. ಆ್ಯಂಡ್ ದಟ್ ಗಿವ್ಸ್ ಯು ಅ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲೆಷರ್. ಹ್ಯಾಪಿನೆಸ್ ಇಸ್ ಡಿಫ್ರೆಂಟ್ ವೆನ್ ಯು ಟೀಚ್ ಸಮಥಿಂಗ್. ಹೇಳ್ಕೊಡೋದ್ರಿಂದ ನಮಗೆ ಜ್ಞಾನ ವೃದ್ಧಿಯಾಗುತ್ತೆ. ಯಾಕಂದರೆ ಹೇಳಬೇಕಾದ್ರೆ ಏನಾಗುತ್ತೆ, ನಮ್ಮ ದೃಷ್ಟಿಕೋನನೂ ಅಲ್ಲಿ ನಾವು ಹಾಕ್ತೀವಿ. ಪ್ರೊಫೆಸರ್ ಹೇಳ್ಕೊಡೋದು ಒಂದಾದರೆ, ನಾವು ಹೇಳ್ಕೊಡ್ಬೇಕಾದ್ರೆ ನಾವು ಕೋಟ್ ಮಾಡೋ ಎಕ್ಸಾಂಪಲ್ಸ್ ಬೇರೆ ಆಗಿರುತ್ತೆ. ಯಾರು ಯಾವತ್ತೂ ಹೇಳ್ಕೊಟ್ಟಿಲ್ಲ ಯಾರಿಗೂ ಅಂತಂದರೆ ದಯವಿಟ್ಟು ಹೇಳ್ಕೊಡೋಕ್ಕೆ ಶುರು ಮಾಡಿ. ಅದು ಚಿಕ್ಕ ಕಾನ್ಸೆಪ್ಟೇ ಇರ್ಬೋದು, ಪ್ಲೀಸ್ ಡೂ ಇಟ್. ಇಟ್ ವಿಲ್ ಹೆಲ್ಪ್ ಪೀಪಲ್. ಓಕೆ, ಆ್ಯಂಡ್ ಲೆಟ್ ಅಸ್ ಸಿ ದಿ ಮೆಸೇಜ್ ಫಾರ್ ವರ್ಕರ್ಸ್. ದಯವಿಟ್ಟು ಸ್ವಲ್ಪ ಮೆಚ್ಯೂರಿಟಿಯಿಂದ ಯೋಚನೆ ಮಾಡಿ ಕೆಲಸವನ್ನು ಮಾಡಿ. ನಾನು ಅದನ್ನೇ ಹೇಳಿದೆ. ಈವನ್ ದಿ ಮೆಸೇಜ್ ಈಸ್ ಸೇಮ್. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಸೈನ್, ದಟ್ ಇಸ್ ಲಿಬ್ರಾ. ಓಕೆ, ಲಿಬ್ರಾ, ಎಲ್ಲ ಇದೆ, ಎಲ್ಲ ಸಿಕ್ಕಿದೆ, ಆದರೂ ಸಮಾಧಾನವಿಲ್ಲ. ಪ್ರೊಫೆಷ್ನಲ್ ಲೈಫಲ್ಲಿ ಎವ್ರಿಥಿಂಗ್ ಲುಕ್ಸ್ ಗುಡ್, ಆದರೂ ನಿಮಗೆ ಸಮಾಧಾನ ಇಲ್ಲ. ಏನೋ ಕನ್ಫ್ಯೂಷನು, ಏನೋ ಇನ್ನೂ ಬೇಕು, ಇನ್ನೂ ನಾನು ಮಾಡಬೇಕು, ನಾನು ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಮನಸ್ಥಿತಿ ಈ ವಾರ ಇರುತ್ತೆ ನಿಮಗೆ. ಹಾಗಾಗಿ ನೋಡಿ, ಇಫ್ ಯು ಹ್ಯಾವ್ ಟು ಅಪ್ಸ್ಕಿಲ್ ಯುವರ್ ಸೆಲ್ಫ್ ಆರ್ ಯು ವಾಂಟ್ ಟು ಚೇಂಜ್ ದಿ ಪ್ರೊಫೈಲ್ ಇಟ್ ಸೆಲ್ಫ್, ಆರ್ ಯು ವಾಂಟ್ ಟು ಬೇರೆ ಕಡೆ ಕೆಲಸವನ್ನು ಹುಡುಕುವಂಥದ್ದಾಗಲಿ, ಆ ಥರದ ಆಲೋಚನೆಗಳೇ ಹೆಚ್ಚು ಕಾಣಿಸ್ತಾ ಇದೆ ಈ ವಾರ. ಎಲ್ಲವೂ ಇದ್ದು ಸಮಾಧಾನ ಇಲ್ಲ. ಹಾಗೆ ಮುಂದುವರೆದು ರಿಲೇಷನ್ಶಿಪ್ಪಲ್ಲೂ ಅದೇ ಮನಸ್ಥಿತಿ ನಿಮ್ಮಲ್ಲಿದೆ. ಯಾರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅನ್ನುವ ಒಂದು ಕೊರಗು ಕಾಣಿಸ್ತಾ ಇದೆ. ಯು ಫೀಲ್ ದಟ್ ನೋಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಯು. ಯಾರು ನಾನು ಅರ್ಥನೇ ಮಾಡ್ಕೋತಾ ಇಲ್ವಲ್ಲ, ಏನಪ್ಪ ಇದು ಅನ್ನುವ ಮನಸ್ಥಿತಿ ಈ ವಾರ ನಿಮ್ಮನ್ನು ಕಾಡ್ತಾ ಇದೆ. ರಿಲೇಷನ್ಶಿಪ್ಪಲ್ಲೂ ನಿಮ್ಗೆ ಅನಿಸುತ್ತೆ, ನಾನು ಮಾತ್ರ ಈಲ್ಡ್ ಆಗ್ತಾ ಇದ್ದೀನಿ, ಆ ಕಡೆಯಿಂದ ಯಾವುದೇ ಥರದ ಒಂದು ಪಾಸಿಟಿವ್ ಆಸ್ಪೆಕ್ಟ್ ನನ್ನ ಪರವಾಗಿ ಇಲ್ಲ ಅನ್ನೋ
ಭಾವನೆ ತುಂಬ ಇದೆ. ದಯವಿಟ್ಟು ಸ್ವಲ್ಪ ಶಾಂತವಾಗಿ ಯೋಚನೆ ಮಾಡಿ ಎಲ್ಲಿ ಯಾವ ಥರದಲ್ಲಿ ನಿಮ್ಮ ಕಡೆಯಿಂದ ಅದು ಸರಿ ಹೋಗಬಹುದು. ಯಾಕಂದರೆ ಯಾವಾಗಲೂ ನಮ್ಮಿಂದ ಏನು ಸಾಧ್ಯನೋ ಅದನ್ನು ಮಾತ್ರ ನಾವು ಮಾಡೋಕ್ಕೆ ಹೋಗಬೇಕು. ನಾನು ಅವ್ರ ಕೈಯಲ್ಲಿ ಏನೋ ಮಾಡಿಸ್ತೀನಿ, ಅವರಿಂದ ಏನೋ ಮಾಡಿಸ್ತೀನಿ, ಅದೆಲ್ಲ ನನ್ನ ಕೈಯಲ್ಲಿ ಏನಾಗತ್ತೆ ನಾನು ಮಾಡ್ತೀನಿ. ಬೇರೆಯವ್ರದ್ದು ಅವ್ರ ಹಣೆ ಬರ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅವ್ರಿಗೆ ಹೇಳಬಹುದು ನೀನು ಹೀಗೆ ಮಾಡು ಅಂತ, ಆದರೆ ಅವ್ರ ಕೈಲಿ ಮಾಡ್ಸೋಕ್ಕಾಗತ್ತಾ? ದೆರ್ ಇಸ್ ಅ ಸೇಯಿಂಗ್ ರೈಟ್, ಯು ಕ್ಯಾನ್ ಟೇಕ್ ದಿ ಹಾರ್ಸ್ ಟು ದಿ ಲೇಕ್ ಬಟ್ ಯು ಕಾಂಟ್ ಮೇಕ್ ಇಟ್ ಡ್ರಿಂಕ್ ಅಲ್ಲ. ನಾನು ಕುದುರೆನ ಒಂದು ಕೊಳದ ಹತ್ರ ಕರ್ಕೊಂಡು ಹೋಗ್ಬೋದು, ಅದ್ರ ಕುತ್ತಿಗೆನೂ ಬಗ್ಗಿಸ್ಬೋದು ನೀರಿನೊಳಗೆ, ಆದರೆ ಅದು ಕುಡಿಬೇಕೇ ಹೊರತು ನಾನು ಅದಕ್ಕೆ ಕುಡ್ಸೋಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಿರ್ಬೇಕಾದ್ರೆ ನೀವು ಬೇರೆಯವರು ಏನು ಅನ್ಕೋತಿದ್ದಾರೆ, ಬೇರೆಯವರು ಏನು ಯೋಚನೆ ಮಾಡ್ತಿದ್ದಾರೆ, ಅವರು ಏನು ಮಾಡ್ತಿದ್ದಾರೆ ಅದು ಬೇಡ. ನೀವು ಮಾಡ್ತಾ ಇರುವುದು ಸರಿಯಲ್ಲವಾ ಅನ್ನೋದು ತುಂಬ ಮುಖ್ಯ. ಅದನ್ನು ನೋಡಿ, ಆಯಿತಾ? ಸ್ಟೂಡೆಂಟ್ಸ್ ಲಿಟಲ್ ಬಿಟ್ ಆಫ್ ಸ್ಟೂಡೆಂಟ್ಸ್ ಸ್ವಲ್ಪ ತಾಳ್ಮೆ ಬೇಕು. ಪ್ರಾಬಬ್ಲಿ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ವೋ, ಅಥವಾ ಆ ಪ್ರಾಜೆಕ್ಟ್ ನಿಮಗೆ ಸರಿ ಹೋಗ್ತಿಲ್ವೋ, ಇಂಟರ್ನ್ಶಿಪ್ ಸರಿ ಆಗ್ತಿಲ್ವೋ, ಲ್ಯಾಬಲ್ಲಿ ರಿಸಲ್ಟ್ಸ್ ಬರ್ತಾ ಇಲ್ವೋ, ಯಾವುದು ಬರ್ತಿಲ್ಲ, ಯಾವುದು ಸರಿ ಹೋಗ್ತಿಲ್ಲ. ಆದರೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದರೆ ಅಲ್ಲೇ ಇರುತ್ತೆ ಉತ್ತರ. ನೀವು ತಾಳ್ಮೆ ಕಳ್ಕೊಳ್ದೆ ಹೋದರೆ ನಿಜವಾಗ್ಲೂ ಈ ವಾರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಈ ವಾರ ವಾಟ್ ಇಸ್ ದಿ ಮೆಸೇಜ್? ಲೆಟ್ಸ್ ಸಿ. Okay. Overall, little bit of patience, and ಈ ವಾರ little bit of patience is going to help you a lot. So ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲರೂ ಸರಿ. Next one is Scorpio. Let's see how's it for Scorpios. Okay, Scorpios, there is a little bit of bad news that's going to come to you with respect to your professional life, and you need to be little, ready with it. ಸ್ವಲ್ಪ ನೀವು ಅಂದ್ಕೊಳ್ಳದೆ ಇರುವಂತಹ ಸುದ್ದಿ ನಿಮ್ಮನ್ನು ಬಂದು ತಲುಪೋದು. ಆದರೆ ನಿಮ್ಮ ಒಂದು with the help of your business partners and all those things, ಅಥವಾ ನಿಮ್ಮ ಕಲೀಗ್ಸ್ನ ಒಂದು ಹೆಲ್ಪಿನಿಂದ you will be able to handle it well, not to worry. In relationship, when it comes, you want to understand the depth of the relationship. ಅಂದರೆ you want to test it. ಆ ಒಂದು ಇದರಲ್ಲಿ ನೀವು ಈ ವಾರ ಇದ್ದೀರಾ, ಆ ಒಂದು ಮನಸ್ಥಿತಿಯಲ್ಲಿ. when it comes to relationship, if you are single, then you will feel, am I ready for this relationship? ನನಗೆ ಇದರ ಅವಶ್ಯಕತೆ ಇದೆಯಾ? If the person is going to accept me as I am, then I will go ahead and consider it. ಇಲ್ಲ ಅಂತಂದರೆ ನನಗೆ ಇದರ ಅವಶ್ಯಕತೆ ಇಲ್ಲ ಅನ್ನುವ ಮನಸ್ಥಿತಿಗೆ ನೀವು ಬಂದಿದ್ದೀರಾ. ಸ್ಟೂಡೆಂಟ್ಸಿಗೆ ಬರೋದಾದರೆ, ಯು ಆರ್ ವರ್ಕಿಂಗ್ ಆನ್ ಇಟ್. Probably there was something which you were not good at it. ಈ ವಾರ you will be working on it and looks like you will get it. ನಿಮಗೇನು ಸ್ಕಿಲ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ಅಸೈನ್ಮೆಂಟ್ ಆಗಿರ್ಬೋದು, ಯಾವುದು ಸರಿ ಹೋಗಿರಲಿಲ್ಲ, ಈ ವಾರ ಅದು ನೀವು ಕೆಲಸ ಮಾಡಿ ಅದರ ಮೇಲೆ you will get through it. Okay, and let's see the message. Okay, balance would help you to sail through. Okay, let us see Sagittarius now. Looks very nice. ಪ್ರೊಫೆಷ್ನಲ್ ಲೈಫಲ್ಲಿ ಎಲ್ಲವೂ ನೀವು ಅಂದ್ಕೊಂಡಿರೋದು ಎಲ್ಲವೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ ಬಂದಾಗ ಯು ವಾಂಟ್ ಟು ಕೀಪ್ ಇಟ್ ಪರ್ಫೆಕ್ಟ್. If you are in a relationship, you want to be the perfect partner. If you are single, you want to get committed. You want to say yes to the person who has come up with the proposal. And students, ಸ್ವಲ್ಪ ಅಸಮಾಧಾನ ಕಾಣಿಸ್ತಾ
ಕಾಣಿಸ್ತಾ ಇದೆ. ಎಲ್ಲ ಒಂದು ಕಡೆ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಯು ಪ್ರಾಬಬ್ಲಿ ವಿಲ್ ನಾಟ್ ಗೆಟ್ ದಿ ಮಾರ್ಕ್ಸ್ ಆರ್ ಅಸೆಸ್ಮೆಂಟ್ ನೀವು ಅಂದ್ಕೊಂಡಿರೋ ರೀತಿಲಿ ಆಗ್ತಾ ಇಲ್ಲ. ನೀವು ಅಂದ್ಕೊಂಡಿರಬಹುದು ಐ ಹ್ಯಾವ್ ಡನ್ ಇಟ್ ಪರ್ಫೆಕ್ಟ್ಲಿ, ಬಟ್ ಯುವರ್ ಪ್ರೊಫೆಸರ್ ಮೈಟ್ ಸೇ ದಿಸ್ ಇಸ್ ನಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಸೊ ಲಿಟಲ್ ಬಿಟ್ ಆಫ್ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಸೊ ಲೆಟ್ಸ್ ಸಿ how this week is going to be for you. Okay, so the answer is this week it is going to be a week of uh, you know getting evaluated, probably from your professors for students and from your boss for the employees. Everywhere you are looking for the perfection and the answer. So adu sigate, not to worry. Let's see how's this week for Capricorn. Capricorns. Okay. Professional life ಅಲ್ಲಿ ಸ್ವಲ್ಪ ಏರುಪೇರಿನ ಸಾಧ್ಯತೆ ಕಾಣಿಸ್ತಾ ಇದೆ. ನೀವು ಅಂದ್ಕೊಳ್ಳದೆ ಇರೋ ರೀತಿಯಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಪಾಪಪ್ ಆಗಬಹುದು. ಸೊ ಬಿ ರೆಡಿ ಫಾರ್ ದ್ಯಾಟ್. And coming to relationship, you will be ಪೂರಕವಾಗಿ ಒಬ್ರಿಗೊಬ್ರು ಪೂರಕವಾಗಿ ಇರುವಂತಹ ಸಮಯ. You will support the other person and the other person is going to support you. And even if you are looking for a new relationship, positive ಆಗಿ ಕಾಣಿಸ್ತಾ ಇದೆ. And students, little bit of wisdom is required. With little bit of your buddhi shakti and your skill, you will be able to sail through this week. Let's see what is the message that you have. It'll be in your favor, not to worry, because if you have done it from your heart, then things will go in your favor, not to worry. But if you have done something wrong, don't expect things to go in your favor, dear. Next is Aquarius. So how's this week for Aquarius? Okay. Professional life looks good. There is lot of things that are getting escalated. Probably an increment might get escalated, probably a promotion might get escalated. So things are going up, they're really going up for you. And emotionally you feel very content and happy. With respect to relationship also, probably because of this happiness, you will be giving more and more in your relationship. Students, everything is in your hands. You have all the skills, you have all the assignments, you have all the projects and everything, you name it, you have it all possible skill sets and the ability you have. So this is the time to use it and express your interest in various fields. So please do it. Let's see what is the message that you have this week. Okay, whatever you are going to give, it's gonna come back and you will definitely understand this, because you are enjoying the perks of what you have done this week. ಹಾಗಾಗಿ ನೀವು ಇನ್ನೂ ಒಳ್ಳೆಯದನ್ನೇ ಮಾಡೋದಕ್ಕೆ ಬಯಸ್ತೀರಾ ಈ ವಾರ. Pisces, the next sign. Okay, coming to professional life, Pisces, looks like you are going to make a little bit of profit and chances are there that you will be buying something. And I also see that there are a lot of projects coming up which is a very positive thing. And coming to your relationship, you are showing more of wisdom. Probably you might give away some advice to your partner, and that might help them a lot, and your partner is going to appreciate your wisdom and your knowledge. So even if you are not in a relationship, this is the time to think
and go ahead. Students, you will be able to figure out what you want to be. Your ambitions are going to be very clear. So if you're looking for any kind of clarity, this week is what you will understand what you want to be and how you want to be. Let's see the message. Let's see the message that you have for this week. Okay. You have to think from your heart also, not just from your mind. Wisdom is fine, but still you should have a heart. So ಮನಸ್ಸು ಮತ್ತು ಬುದ್ಧಿ ಎರಡರಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಈ ವಾರ. Overall, how is this week going to be for all of us? Lot of commitments, lot of exchange of words, lot of ಏನಂತಾರೆ validation we will be looking for this week. And again, there is lot of unexpected things happening which we would not be looking forward. Maybe overall it looks like everybody is committed to their work, even the political people, even the people who are working for public, ellaru they are committed. And also I see that lot of loyal people are present, and they will also help to sail through this difficult times. Overall, it is a very good week of commitment, where everybody are committed to their work, be whatsoever it is. If he is a police, he will be committed to his work, and if he is a doctor, he'll be committed to his work. If he is a lawyer, he's committed to his work. So everybody, you name it, they are committed to their work. So this is the week of commitment. ಸೊ ಎಲ್ಲ ರಾಶಿಯ ಭವಿಷ್ಯವನ್ನು ಈ ವಾರ ಹೇಳಿದ್ದೇನೆ. ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ.